2025-26ನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಪ್ಪೇಟದಲ್ಲಿ 10ನೇ ತರಗತಿ ವ್ಯಾಸಂಗವನ್ನು ಮುಗಿಸಿ ಶಾಲೆಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ. ನನಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಖುಷಿಯಾಗುತ್ತಿದೆ. ನಾನು ಮೊದಲನೇದಾಗಿ ಏನು ಹೇಳಬೇಕಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬಂತೆ ನನಗೆ ನಮ್ಮ ಮನೆ ಮೊದಲ ಪಾಠಶಾಲೆ ಆಗಿತ್ತು. ಅದೇ ರೀತಿ ನಮ್ಮ ತಂದೆ ತಾಯಿಯವರು ತುಂಬ ಸಪೋರ್ಟಿವ್ ಆಗಿದ್ದರು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲ ಗುರುಗಳು ಆಗಿರಲಿ ತುಂಬ ಸಪೋರ್ಟಿವ್ ಮಾಡ್ತಿದ್ರು ನಮಗೆ ಚೆನ್ನಾಗಿ ಓದಲಿಕ್ಕೆ. ಇನ್ನು ನಮಗೆ ಇನ್ನೊಂದು ವ್ಯವಸ್ಥೆ ಏನಂದರೆ, ನಮ್ಮ ಚಪ್ಪೆಟ್ಲ ಗ್ರಾಮ ಪಂಚಾಯಿತಿಯಲ್ಲಿ PDO ಮೇಡಮ್ ಅವರು ನಮಗೆ ರಾತ್ರಿ 12:30 ತನಕ ಇಲ್ಲೇ ಚಪ್ಪೆಟ್ಲ ಗ್ರಂಥಾಲಯ, ಸಾರ್ವಜನಿಕ ಗ್ರಂಥಾಲಯದಲ್ಲಿ ಅಂದರೆ ನಾವು ವ್ಯಾಸಂಗ ಮಾಡಲು ನಮಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ರು. ನಮ್ಮ ಗ್ರಂಥಪಾಲಕರು ಸಹ ರಾತ್ರಿ 12:30 ತನಕ ನಮಗೋಸ್ಕರ ಇಲ್ಲೇ ಇರ್ತಿದ್ರು. ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ PDO ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಚಪ್ಪೆಟ್ಲ ಗ್ರಂಥಾಲಯ ಗ್ರಂಥಪಾಲಕರಿಗೂ ಧನ್ಯವಾದವನ್ನು ಹೇಳಲು ಇಚ್ಛಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ದೀಕ್ಷಾ ನಾಟೇಕರ್, ತಂದೆ ಮರೆಪ್ಪ ನಾಟೇಕರ್. ನಾನು 2025-26ನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಪ್ಪೆಟ್ಲದಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓದಿ ಉತ್ತೀರ್ಣಳಾಗಿದ್ದೇನೆ. 93.6% ಮಾರ್ಕ್ಸ್ಗಳನ್ನು ಗಳಿಸಿ ನಾನು ಸರ್ಕಾರಿ ಪ್ರೌಢಶಾಲೆ ಚಪ್ಪೆಟ್ಲದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ. ನನಗೆ ಈ ಒಂದು ಸಂದರ್ಭದಲ್ಲಿ ತುಂಬ ಖುಷಿಯಾಗುತ್ತಿದೆ. ಮೊದಲನೇದಾಗಿ ಏನು ಹೇಳಬೇಕಂದ್ರೆ, ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬಂತೆ ನನಗೆ ನಮ್ಮ ತಾಯಿ ಮೊದಲ ಗುರು ಆಗಿದ್ದರು ಮತ್ತು ನಮ್ಮ ಮನೆ ನನಗೆ ಮೊದಲ ಪಾಠಶಾಲೆ ಆಗಿತ್ತು. ನಮ್ಮ ತಂದೆ ತಾಯಿಯವರು ತುಂಬ ಸಪೋರ್ಟಿವ್ ಆಗಿದ್ದರು. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಲ್ಲಿರುವ ಎಲ್ಲ ಗುರುಗಳು ಸಹ ತುಂಬ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು. ಅವರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲು ಇಚ್ಛಿಸುತ್ತೇನೆ. ಮತ್ತೆಂದರೆ, ನಮ್ಮ ಚಪ್ಪೆಟ್ಲ ಗ್ರಾಮ ಪಂಚಾಯಿತಿಯ PDO ಮೇಡಮ್ ಅವರು ನಮ್ಮ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಗ್ರಂಥಾಲಯದಲ್ಲಿ ರಾತ್ರಿ 12:30 ತನಕ ನಮಗೆ ಓದಲು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದರು. ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ಚಪ್ಪೆಟ್ಲ ಸಾರ್ವಜನಿಕ ಗ್ರಂಥಾಲಯದ ಗ್ರಂಥಪಾಲಕರು ನಮಗೆ ರಾತ್ರಿ 12:30 ತನಕ ಅವರು ನಮ್ಮ ಜೊತೆನೇ ಇರ್ತಿದ್ರು. ನಮಗೆ ಪ್ರತಿಯೊಂದನ್ನು ಸಹ ಹೇಳಿಕೊಡ್ತಾ ಇದ್ರು. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳುತ್ತೇನೆ.